ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಬ್ಬರು ಕನ್ನಡಿಗರು ಮೃತರಾದರು. ಈ ಉಗ್ರರ ಭಯೋತ್ಪಾದಕ ದಾಳಿ ಏನಿತ್ತು ಇದರಿಂದ ಹಲವಾರು ಮನೆಗಳು ಈಗ ಕಣ್ಣೀರು ಹಾಕ್ತಾ ಇವೆ. ಇಂಥ ಹೊತ್ತಲ್ಲಿ ಕೆಲ ರಾಜಕಾರಣಿಗಳು ತಮ್ಮ ಬಾಯನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಕಾಣಿಸುತ್ತೆ, ನಾಲ್ಗೆಯನ್ನು ಹರಿಬಿಡ್ತಾರೆ. ಆ ಪೈಕಿ ಶಾಸಕ ಬಂಡಿ ಸಿದ್ದೇಗೌಡ ಕೂಡ ಹೌದು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಯಾವ ರೀತಿಯಾದಂತಹ ರಕ್ತ ಹರಿದಿದೆ, ಕಣ್ಣೀರು ಹರಿತಾ ಇದೆ ಅನ್ನೋದು ಗೊತ್ತಿರೋ ವಿಚಾರ. ಸಂಕಟದ ಸಮಯದಲ್ಲೂ ಕೂಡ ಕಾಂಗ್ರೆಸ್ ರಾಜಕೀಯವನ್ನ ಮಾಡಿದೆ. ಒಗ್ಗಟ್ಟಿನಲ್ಲಿ ಇರಬೇಕಾದಂತಹ ಕಾಲ ಇದಾಗಿತ್ತು, ಆದರೆ ಒಡಕಿನ ಮಾತುಗಳನ್ನು ಆಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 370 ತೆಗೆಯೋದಕ್ಕೂ ಮುನ್ನ ಯೋಚನೆ ಮಾಡಬೇಕಿತ್ತಂತೆ. ಮೋದಿ ಮತ್ತು ಶಾ ಅವರ ಅತಿಯಾದ ಆತ್ಮವಿಶ್ವಾಸದಿಂದ ಇಂತಹ ಕೃತ್ಯ ಆಗಿದೆ. ಘಟನೆಯ ಸೂಕ್ಷ್ಮತೆಯನ್ನ ಮರ್ತಿದ್ದಾರೆ ಕೇಂದ್ರ ಸರ್ಕಾರದವರು. ಈ ಜವಾಬ್ದಾರಿ ಅವರದ್ದೇ ಅಂತ ಹೇಳೋ ಮೂಲಕವಾಗಿ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕರ ಅಟ್ಟಹಾಸವನ್ನ ರಾಜಕೀಯಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. 370 ತೆಗಿಬಾರ್ದಿತ್ತಂತೆ, ತೆಗೆಯೋ ಮುಂಚೆ ಯೋಚನೆ ಮಾಡಬೇಕಿತ್ತಂತೆ. ಒಗ್ಗಟ್ಟಿನಲ್ಲಿ ಇರಬೇಕಾದಂತಹ ಕಾಲದಲ್ಲಿ ಒಡಕಿನ ಮಾತು ಸೂಕ್ತವಾ? ಆರ್ಟಿಕಲ್ 370 ತೆಗೆದದ್ದಕ್ಕೆ ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಇದೇ ರೀಸನ್ ಅಂತ ಹೇಗೆ ಹೇಳ್ತಾರೆ? ಯಾರ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಿ ನೀವು? ಅವ್ರಿಗೂ ಯುದ್ಧಕ್ಕೂ ಏನ್ ಸಂಬಂಧ? ಮತ್ತು ಹಾಗಾದ್ರೆ 370 ತೆಗಿಬಾರ್ದಿತ್ತ ನಿಮ್ಮ ಪ್ರಕಾರ? ಅದರ ಪರವಾಗಿದ್ದೀರಾ ನೀವು? ಮೋದಿ ಶಾ ಅವರ ಅತಿಯಾದಂತಹ ಆತ್ಮವಿಶ್ವಾಸ ಅಂತೆ. 370 ತೆಗೆದ ನಂತರದಲ್ಲಿ ಎಷ್ಟು ಘಟನೆಗಳು ಈ ರೀತಿಯ ಘಟನೆಗಳಾಗಿದೆ ಮತ್ತು 370 ಇದ್ದ ಹೊತ್ತಿನಲ್ಲಿ ಎಷ್ಟು ಘಟನೆಗಳು ಈ ರೀತಿ ಆಗಿವೆ ಅನ್ನೋದನ್ನ ಒಮ್ಮೆ ಊಹೆ ಮಾಡ್ಕೊಳ್ಳಿ. ಯಾಕೆ ಮರ್ತು ಹೋಗುತ್ತಾ ಘಟನೆಗಳೆಲ್ಲವೂ ಕೂಡ? ನಿಮ್ಮ ಸರ್ಕಾರ ಇದ್ದಾಗ ಒಂದು, ಇನ್ನೊಂದು ಸರ್ಕಾರ ಇದ್ದಾಗ ಒಂದು ಅನ್ನುವಂತಹ ನಿಮ್ಮ ಧೋರಣೆ ಏನಿದೆ ಅದನ್ನ ಫಸ್ಟ್ ಸ್ಟಾಪ್ ಮಾಡಿ. ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಅತಿಯಾದಂಥ ಆತ್ಮವಿಶ್ವಾಸ ಇವತ್ತು ಅವರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ನನ್ನ ಭಾವನೆ. ಅವರ ಅತಿಯಾದಂಥ ಏನು 370J 370 ಏನು ತೆಗೆದ್ರು ಅಲ್ಲಿಂದ, ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಗಿತ್ತು. ಈಗ ತೆಗೆದುಬಿಟ್ಟಿದ್ದಾರೆ. ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಗಿಯಾದ ಕಾನೂನು ಕ್ರಮಗಳಾಗಬೇಕು. ಇದರಲ್ಲಿ ಯಾವುದೇ ರೀತಿಯ ಇದಕ್ಕೂ ಒತ್ತಡಕ್ಕೂ ಬಲಿಯಾಗದೇ ಇದ್ದರೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ. ಇಟ್ಸ್ ಅ ಫೇಲ್ಯೂರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಏನು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ಕಾಶ್ಮೀರದ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಅತಿಯಾದಂಥ ಆತ್ಮವಿಶ್ವಾಸ ಇವತ್ತು ಅವರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ನನ್ನ ಭಾವನೆ. ಅವರ ಅತಿಯಾದಂಥ ಏನು 370J 370 ಏನು ತೆಗೆದ್ರು ಅಲ್ಲಿಂದ, ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಗಿತ್ತು. ಈಗ ತೆಗೆದುಬಿಟ್ಟಿದ್ದಾರೆ. ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಗಿಯಾದ ಕಾನೂನು ಕ್ರಮಗಳಾಗಬೇಕು. ಇದರಲ್ಲಿ ಯಾವುದೇ ರೀತಿಯ ಇದಕ್ಕೂ ಒತ್ತಡಕ್ಕೂ ಬಲಿಯಾಗದೇ ಇದ್ದರೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ. ಇಟ್ಸ್ ಅ ಫೇಲ್ಯೂರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಏನು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದು ನನ್ನ. ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತೆ. ಏನು ಮಾತಾಡ್ತಾ ಇದ್ದೀರಿ? ಯೋಚನೆ ಮಾಡಿ ಮಾತಾಡ್ತಾ ಇದ್ದೀರಾ? ಮತ್ತು ಇದನ್ನು ಯಾರಾದರೂ ಈಗ ಬಲಿಯಾದಂತಹ ಕುಟುಂಬಗಳಿದೆಯಲ್ಲ, ಅವರು ಇದನ್ನು ಒಪ್ಕೊಳ್ತಾರಾ? ನಿಮ್ಮ ಕ್ಷೇತ್ರದ ಜನ ಒಪ್ಕೊಳ್ತಾರಾ? ಯೋಚನೆ ಮಾಡಿ ಒಮ್ಮೆ. ಯಾರನ್ನೋ ಓಲೈಕೆ ಮಾಡೋದಕ್ಕೆ, ಇನ್ಯಾರನ್ನೋ ಸಂತೃಪ್ತರನ್ನ ಪಡಿಸೋದಕ್ಕೆ, ಮೋದಿ ಶಾನ ಯಾವಾಗಲೂ ಬೈತಾನೆ ಇರಬೇಕು ಅನ್ನೋದಕ್ಕೆ ಮಾತಾಡಬಾರ್ದು. ಒಗ್ಗಟ್ಟಿನಲ್ಲಿ ಇರಬೇಕಾದಂತಹ ಸಮಯ ಇದು. ನಾವು ಇದಕ್ಕೆ ಯಾವ ರೀತಿಯ ಪ್ರತಿರೋಧವನ್ನು ತೋರಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾದಂತಹ ಸಮಯ ಇದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಯಾಕೋ ಇತ್ತೀಚೆಗೆ ಕಾಣಿಸ್ತಿರಲಿಲ್ಲ, ಯಾವ ವಿಷಯದಲ್ಲೂ ಕೂಡ ಹೈಲೈಟ್ ಆಗ್ತಿರಲಿಲ್ಲ, ಈಗ ಪುಟಿದೆದ್ದು ಬಂದ ಹಾಗೆ ಕಾಣಿಸ್ತಾ ಇದೆ ಬಂಡಿ ಸಿದ್ದೇಗೌಡರು. ಒಂದಲ್ಲ ಒಂದು ವಿವಾದ ಹೇಳಿಕೆ ಕೊಡುವಂತ ಮೂಲಕವಾಗಿ ಕೂಡ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಈ ರೀತಿಯಾದಂತ ಸುದ್ದಿಯಲ್ಲಿ ಇರುವಂತದ್ದು. ಇದೀಗ ಆರ್ಟಿಕಲ್ 370 ವಿಚಾರವನ್ನ ಇದೀಗ ಈ ಒಂದು ವಿಚಾರಕ್ಕೆ ಎತ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ವಿಚಾರಗಳು ಇದೀಗ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಈ ಒಂದು ಅಂದ್ರೆ ನಮ್ಮ ಭದ್ರತೆಯ ದೃಷ್ಟಿಯಿಂದಾಗಿ, ನಮ್ಮ ಜನರ ಅಸ್ತಿತ್ವದ ದೃಷ್ಟಿಯಿಂದಾಗಿ ಆರ್ಟಿಕಲ್ 370ಯನ್ನ ತೆಗೆದಂತದ್ದು. ಆದ್ರೆ ಅದನ್ನೇ ವಿಚಾರವನ್ನಾಗಿಟ್ಟುಕೊಂಡು ಈ ಒಂದು ಘಟನೆ ನಡೆದಿದೆ ಅನ್ನೋ ನಿಟ್ಟಲ್ಲಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ವ್ಯಾಖ್ಯಾನ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದ್ ರೀತಿಯಾಗಿ
ಬಾಲಿಶ ಹೇಳಿಕೆಯನ್ನು ಕೊಡುವ ಮೂಲಕವಾಗಿ ಒಂದು ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಕ್ಕೆ ಕಾರಣವಾಗ್ತಾ ಇರುವಂತದ್ದು. ಬಿಜೆಪಿ ಗೌರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಬೈಯುವ ಉದ್ದೇಶ ಬರದಲ್ಲಿ ಈ ರೀತಿಯಾಗಿ ಮಾತನಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂತದ್ದು. ಯಾಕಂತಂದ್ರೆ ನಮ್ಮ ಜನರ ರಕ್ಷಣೆಗೋಸ್ಕರವಾಗಿ ಸಾಕಷ್ಟು ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಅದೇ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಇಡೀ ರಾಷ್ಟ್ರವು ಕೂಡ ಜೊತೆಯಾಗಿ ಇದ್ಕೊಂಡು ಮಾತನಾಡುವಂತ ಕೆಲಸಗಳು ಕೂಡ ಆಗ್ಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರವನ್ನ ಬೈಯುವ ಬರದಲ್ಲಿ ಈ ರೀತಿಯಾಗಿ ಒಂದು ಆರ್ಟಿಕಲ್ ಅನ್ನ ತೆಗೆದಿದ್ದೇನೆ ಕಾರಣ ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತನಾಡಿರುವಂತದ್ದು. ಅಂದ್ರೆ ಈ ಹಿಂದೆ ಈ ರೀತಿಯ ಘಟನೆಗಳು ಆಗಿರ್ಲಿಲ್ವಾ? ಆರ್ಟಿಕಲ್ ಅನ್ನ ತೆಗೆಯುವ ಮುಂಚೆಯಿಂದಾಗಿ ಸಾಕಷ್ಟು ಘಟನೆಗಳು ಕೂಡ ಆಗಿದ್ದು, ಅದಾದ ಬಳಿಕವಾಗಿ ಅಂದ್ರೆ C-370 ತೆಗೆದಂತ ನಂತರವೂ ಕೂಡ ಸಾಕಷ್ಟು ಒಂದು ರೀತಿಯಾಗಿ ಶಾಂತಿ ಸುವ್ಯವಸ್ಥೆ ಕೂಡ ಕಾಶ್ಮೀರದಲ್ಲಿ ಇತ್ತು. ಅದರಿಂದ ಕೂಡ ಟೂರಿಸಂ ಡೆವಲಪ್ಮೆಂಟ್ ಕೂಡ ಆಗ್ತಾ ಇತ್ತು. ಆದ್ರೆ ಈ ರೀತಿಯಾದಂತ ಈ ಘಟನೆಯಿಂದಾಗಿ ಒಂದು ರೀತಿಯಾಗಿ ಜನರಲ್ಲೂ ಕೂಡ ಒಂದು ರೀತಿ ಆತಂಕ ಇದೆ. ಆ ನಡುವೆ ಕೂಡ ಈ ರೀತಿಯಾದಂತ ಬಾಲಿಶ ಹೇಳಿಕೆ ಕೊಡುವ ಮೂಲಕವಾಗಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ತಮ್ಮ ಪ್ರಬುದ್ಧತೆ ಎಷ್ಟು ಮಟ್ಟಿಗೆ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಮಾಜಿಕವಾಗಿ ತೋರ್ಪಡಿಕೆ ಮಾಡ್ಕೊಳ್ಳುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮಲ್ಲ ಮಾಹಿತಿಗೆ. ಯಾರು ಕೂಡ ಇಂಥ ಘಟನೆ ಆಗಲಿ ಅಂತ ಬಯಸೋದಿಲ್ಲ.